ತಮಿಳುನಾಡಿನಲ್ಲಿ ಕಾಲ್ತುಳಿತ ಆಯಿತು. ವಿಜಯ್ ರಾಜಕೀಯ ರ್ಯಾಲಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 40 ಆಗಿತ್ತು. ಒಂದು ಕಡೆ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಸಾವು ನೋವಿನ ನಡುವೆ ಹಲವರು ಹೋರಾಟವನ್ನು ಈಗಲೂ ಕೂಡ ನಡೆಸ್ತಾ ಇದ್ದಾರೆ. ಚುನಾವಣೆಯ ಹೊಸ್ತಿಲಲ್ಲಿ ನಟ ವಿಜಯ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಅರೆಸ್ಟ್ ಆಗ್ತಾರಾ ನಟ ಕಮ್ ರಾಜಕಾರಣಿ ವಿಜಯ್ ಅನ್ನುವಂತಹ ಪ್ರಶ್ನೆ. ಮದ್ರಾಸ್ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ವಿಜಯ್. ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ. ದುರಂತದ ಹಿಂದೆ ಡಿಎಂಕೆ ಪಿತೂರಿ ಇದೆ ಅಂತೇಳಿ ಟಿವಿಕೆ ಪಕ್ಷ ಆರೋಪ ಮಾಡ್ತಾ ಇದೆ. ಸ್ವತಂತ್ರ ತನಿಖೆಯನ್ನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಕೋರ್ಟ್ ಯಾವ ರೀತಿಯ ಆದೇಶವನ್ನು ಕೊಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ತನಿಖೆಯ ವರದಿ ಬರಲಿ, ವಿಜಯ್ ಮೇಲೆ ಆಮೇಲೆ ಕ್ರಮ ತಗೊಬೇಕೋ ಬೇಡವಾ ಅನ್ನೋದನ್ನು ನಿರ್ಧರಿಸ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಬಟ್ ಟಿವಿಕೆ ಪಕ್ಷ ಹೇಳ್ತಾ ಇರುವಂಥದ್ದು, ರ್ಯಾಲಿಯ ಸಂದರ್ಭದಲ್ಲಿ ಕರೆಂಟ್ ತೆಗೆದ್ರು, ರ್ಯಾಲಿ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಜನರನ್ನು ಜಮಾಯಿಸುವಂತಹ ಕೆಲಸ ಆಯಿತು, ಮತ್ತೊಂದು ಕಡೆ ಪೊಲೀಸರಿಂದ ಲಾಠಿ ಚಾರ್ಜ್ ಆಯಿತು. ಇದರ ಹಿಂದೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ, ಪಿತೂರಿ ಇದೆ ಅನ್ನುವಂಥದ್ದು ಅವರ ಆರೋಪ. ಡಿಎಂಕೆನೇ ಇದರ ಹಿಂದಿದೆ ಅಂಥೇಳಿ ನೇರವಾಗಿ ಬೊಟ್ಟು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಕೆಸರೆರ ಚಾಟಕ್ಕೂ ಕೂಡ ವೇದಿಕೆ ಆಗಿದೆ. ಈಗ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ನೋಡೋಣ ಇವತ್ತಿನ ತೀರ್ಪು ಏನಾಗಿರುತ್ತೆ. ಏನಾದರೂ ಸ್ವತಂತ್ರ ತನಿಖೆಗೆ ಏನಾದರೂ ಕೋರ್ಟ್ ಆದೇಶವನ್ನು ಕೊಟ್ಟರೆ ಮತ್ಯಾವ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಸದ್ಯಕ್ಕೆ ವಿಜಯ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು.